ಇದೆರಡು ಕಣ್ಣಿನಿಂದ ನೋಡ್ಲಿಕ್ಕೆ ಬರ್ತದ. ಕಣ್ಣ ಮುಚ್ಚದ ಬಳಕ ಜಗತ್ಯ ಬುದ್ಧಿಯ ಬೆಳಕದಿಂದ ನೋಡ್ಲಿಕ್ಕೆ ಬಂದ. ಹೌದು 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 ಹೌದು. ಬುದ್ಧಿಯ ಬೆಳಕು ನೋಡ್ಬೇಕಂದ್ರ ಯಾನ ಬೇಕು, ಇದು ಯಾವಾಗ ನೋಡ್ತದ ಅಂತೇಳಿ ಕೇಳ. ಏನಾಗಿದ್ರಿಪ್ಪ? ಬೆಳಕ ಬಂಗಾರ ತೋರ್ಸ್ಯಾನ ಗುರು ಸೋಮೇಶ್ವರ. ಕೇಳರಿ ಎಂತ ಚಮತ್ಕಾರ. ಹೌದು ಹೌದು. ಬೆಳಕ ಯಾವುದು? ಹೌದು ಹೌದು, ಬೇಕಲ್ರಿಪ್ಪ. ಹೌದಿಲ್ರಿ? ಹೌದು. ಬೆಳಕ ಯಾವಾಗ ಇದು ಗೊತ್ತಾಗಬೇಕು. ಹೌದು. ಈ ಹುಟ್ಟಿನ ಗುಟ್ಟ ಏನದ ಅನ್ನೋದು ಇದರ ಮರ್ಮ ತಿಳಿತದ. ಹೌದು ಹೌದು. ಕೇಳ್ರಿ ಹೇಳೋದದ. ಹೌದು. ಹೆಂಗ? ಆದಿ ಶಂಕರಾಚಾರ್ಯರು ಆಗಿ ಹಾದರು ತತ್ವಜ್ಞಾನಿಗಳು. ಹೌದು ಹೌದು. ಯಾರು? ಆದಿ ಶಂಕರಾಚಾರ್ಯರು. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಹೋದಂತ ತತ್ವಜೀವಿಗಳವರು. ಹೌದು ಹೌದು. ಒಂದು ದಿವಸ ಶಂಕರಾಚಾರ್ಯರು ಸಂಚಾರ ಮಾಡ್ಕೋತ ಹೋಗುತ್ತಿದ್ರು. ಹೌದು. ದಾರಿ ಒಳಗ ಒಂದು ಮಾವಿನ ಹಣ್ಣಿನ ಮರ ಇತ್ತು. ಹೌದು ಹೌದು. ಆ ಮರದ ತೆಳಗ ಕುತ್ತ ಕಾಲಗಡದ ಹೋಗ್ಬೇಕಂದ್ರು ಬಹಳ ಹಸು ಆಗಿತ್ತು ಶಂಕರಾಚಾರ್ಯರಿಗೆ. ಹೌದು. ಆ ಮರದ ತೆಳಗ ಕುತ್ತರು. ಮರದ ಆ ತೋಟದ ಮಾಲೀಕ ಅಲ್ಲೇ ಬಂದ್ರು ನೋಡ್ರಿ. ಹೌದು. ವಯಸ್ಸಾಗಿತ್ತು. ಹೌದು. ತೋಟದ ಮಾಲೀಕರು ವಯಸ್ಸಾಗಿತ್ತು. ಮರದ ಮಾಲಕರಿದ್ರು ಅವರು. ಹೌದು. ಶಂಕರಾಚಾರ್ಯರು ಇವರೇ ಅದಾರ ಅನ್ನೋದು ಅವರಿಗೆ ಗೊತ್ತಿಲ್ಲ. ಹೌದು ಹೌದು. ಹೊಲ್ದಾನ ಮಾಲಕರಿಗೆ ಗೊತ್ತಿಲ್ಲ. ಹೌದು. ಏನು ಮಾಡಿದ್ರು ಹಿಂದ ಮುಂದೆ ವಿಚಾರ ಮಾಡ್ಲಿಲ್ಲ. ಒಂದು 4-5 ಹಣ್ಣಾದಂತ ಕಾಯಿಗಳನ್ನ ಶಂಕರಾಚಾರ್ಯರಿಗೆ ತಿಲ್ಲಕ್ಕ ಕೊಟ್ರು. ಹೌದು ಹೌದು. ಎಷ್ಟು ಆನಂದ ಆಗತ್ರೈತ್ರಿ. ಹೌದು ಹೌದು. ಇದೇ ಜಗತ್ತಿನ ಗುಟ್ಟು. ಹೌದು. ಕೇಳ್ರಿ ಬಂಧುಗಳೇ, ಯಾವ ಪರಿಚಯದವನೂ ಇಲ್ಲ. ಹೌದು. ಅವ ಗೊತ್ತೂ ಇಲ್ಲ. ಹೌದು. ಆದ್ರೂ ಕೂಡ ದಾರಿ ಕೂಡಿ ಹೊಂಟಾನ. ಒಂದು ಮಾವಿನ ಮರದ ಗಿಡದ ನೆಳ್ಳಿಗೆ ಕುತ್ತಾನ. ಹೌದು ಹೌದು. ಇಂಥ ಜೀವಿಗಳ ಪಾಪಿ ಅದಾನೋ ಪುಣ್ಯಾತ್ಮ ಅದಾನೋ ಗೊತ್ತಿಲ್ಲ. ಹೌದು. ಶ್ರೀಮಂತ ಅದಾನೋ ಏನ ಬಡತಾನದವ ಅದಾನೋ ಗೊತ್ತಿಲ್ಲ. ಇದೂ ಗೊತ್ತಿಲ್ಲ. ಆದರೂ ಕೂಡ ತೋಟದ ಮಾಲೀಕ ಏನು ಮಾಡ್ದ, 4-5 ಚಲೋ ಹಣ್ಣುಗಳನ್ನ ಇಳಿಸಿ ಆ ಶಂಕರಾಚಾರ್ಯರಿಗೆ ತಿಲ್ಲಕ್ಕ ಕೊಡ್ತಾರ. ಹೌದು ಹೌದು. ಇದೇ ನಿಜವಾದ ಶ್ರೀಮಂತಿಕೆ ಬಂಧುಗಳೇ. ಹೌದು ಹೌದು. ನಿಮಗೆ ಹೇಳೋದ ಕೇಳ್ರಿ. ಏನ್ ಹೇಳುದು? ಇದೇ ನಿಜವಾದಂತ ಶ್ರೀಮಂತಿಕೆ. ಹೌದು. ಯಾಕಂದ್ರೆ ಒಂದು ತುತ್ತ ಅನ್ನಿನ ಬೆಲೆ ಕಟ್ಟವರು ಯಾರು? ಹೌದು ಹೌದು. ಒಂದು ನೋಟ ನೀರಿನ ಬೆಲೆ ಕಟ್ಟವರು ಯಾರು? ಹೌದು. ಅನ್ನ ತಯಾರು ಮಾಡದಂತವ್ರು ನಾವಲ್ಲ. ಹೌದು ಹೌದು. ನೀರ ತಯಾರು ಮಾಡದಂತವ್ರು ನಾವು ಅಲ್ಲ. ಬರೇ ನಿಮಿತ್ತಕ್ಕಾಗಿ ಹುಟ್ಟಿ ಬಂದವರಿದ್ದೆವು. ಮಾಲಕ ಬ್ಯಾರೆ ಅದಾನ. ಹೌದು. ನನ್ನ ಅನ್ನದ ಇದು ನನ್ನ ಜ್ವಾಳದ ಪಡೆದಾಗ ನೀ ಯಾಕೆ ಬಂದಿದೆ ಅಂತೇಳಿ ಯಾರು ಬೈತಾರ ನೋಡು. ಅವನಂತ ಅಜ್ಞಾನಿ ಜಗತ್ತದ ಯಾರು ಇಲ್ಲ. ಹೌದು ಹೌದು ಹೌದು. ಮಾವಿನ ಹಣ್ಣುಗಳನ್ನ ತಿಂದ್ರು ಶಂಕರಾಚಾರ್ಯರು ಆನಂದ ಆಗ್ಲಗತ್ತ ಮ್ಯಾಗೊಂದು ಚರಿಗೆ ನೀರು ಕುಡಿತಾರ. ಅವಾಗ ತೋಟದ ಮಾಲಕ ಕೇಳ್ತಾನ ಶಂಕರಾಚಾರ್ಯರಿಗೆ. ಹೌದು ಹೌದು. ಏನು ಕೇಳ್ದ? ಏನ್ರಪ್ಪ ನಿಮ್ಮ ಹೆಸರು ಏನು? ಹೌದು ಹೌದು. ನಾನು ಶಂಕರಾಚಾರ್ಯರು ಇದ್ದ. ಹೌದು ಹೌದು. ನೋಡ್ರಿ ಹ್ಯಾಂಗ ಹೇಳ್ತಾರ, ನಾನು ಆಚಾರ್ಯವಾದಂತ ಶಂಕರ ಇದ್ದ. ಹೌದಾ? ಅವಾಗ ತೋಟದ ಮಾಲಕಂದ ಈ ಹೆಸರನ್ನ ಕೇಳದ ಇದ್ದ. ಹೌದು ಹೌದು. ಈ ಹೆಸರಾನ ಒಮ್ಮೆ ಕೇಳಿದ್ದ. ಹೌದಾ? ಬಹಳ ಜ್ಞಾನಿ ಅಂತೇಳಿ ಏನದಪ್ಪ ನನಗ ಒಂದು ಮಾತು ಹೇಳುದದ. ಹೌದಾ? ಏನದ? ಏನ್ ಹೇಳುದು? ನನಗ ಒಂದೇ ಒಂದು ನಿಮಿಷದೊಳಗ ತಕ್ಷಣ ಜ್ಞಾನ ಆಗಿರ್ಬೇಕಂತದ ಜ್ಞಾನ ಹೇಳಿ ಹೋಗು. ಹೌದು ಹೌದು. ನೋಡ್ರಿ. ಹೌದು. ಒಂದ್ 5 ನಿಮಿಷ ಅಣ್ಣ ಜರ ಸಮಾಧಾನ ರೀ. ಹೌದೌದು. ಲಕ್ಷ ಇಡ್ಬೇಕು ಇಸೆ ಕಡೆ. ಹೌದು. ಇಸೆ ಹಾಳಾಗ್ಬೇಡದು. ಹೌದು. ತೋಟದ ಮಾಲೀಕಂತಾನ ಏನಂದ? ನನಗ ಒಂದೇ ಒಂದು ನಿಮಿಷದೊಳಗೆ ಜ್ಞಾನ ಆಗ್ಬೇಕು ಅಂತದ ಏನಾರಿ ಹೇಳು. ಹೌದು ಹೌದು ಹೌದು. ಏನಂದ್ರು ಶಂಕರಾಚಾರ್ಯರು? ಶಂಕರಾಚಾರ್ಯರಂದ್ರು ಏನು ಹೇಳ್ಬೇಕನ್ನೋದು ವಿಚಾರ ಮಾಡ್ಲಿಲ್ಲ ಅವರು. ಹೌದು. ಕೇಳತ್ತಾರ ಪ್ರಶ್ನೆ. ನಾ ಕೆಲವು ಪ್ರಶ್ನೆ ಕೊಡ್ತ ನೀವು ಉತ್ತರ ಹೇಳ್ಕೊತ ಹೋಗು. ಹೌದು. ಏನದ? ಅವಾಗ ಕೇಳಿದ್ರು ಜಗತ್ಯ ಎದರಿಂದ ನೋಡ್ತಿ ಅಂತೇಳಿ ಕೇಳಿದಾಗ ಹಗಲ ಸೂರ್ಯನ ಬೆಳಕಿನಿಂದ ಜಗತ್ತೇ ನೋಡ್ತತ್ ಹೇಳ್ದ. ಹೌದು ಹೌದು. ಸೂರ್ಯನ ಬೆಳಕಿನಿಂದ ನೋಡ್ತಿ. ಹೌದು. ರಾತ್ರಿ ಎದರಿಂದ ನೋಡ್ತಿ ಅಂದಾಗ ಚಂದ್ರನ ಬೆಳಕದಿಂದ ನೋಡ್ತಂದ. ಹೌದು ಹೌದು. ಕರೆಯದ ಮಾತ. ಹೌದು. ಹಗಲ ಸೂರ್ಯನ ಬೆಳಕಿನಿಂದ ಜಗತ್ತೇ ನೋಡ್ತಿ. ಹೌದು. ರಾತ್ರಿ ಚಂದ್ರನ ಬೆಳಕದಿಂದ ನೋಡ್ತತ್ ಹೇಳ್ತಿ. ಹೌದು. ಸೂರ್ಯನನ್ನ ಚಂದ್ರನನ್ನ ಎದರಲ್ಲಿ ನೋಡ್ತೇಳಿ ಕೇಳಿದಾಗ ನನ್ನ ಕುಕ್ಷದಿಂದ ಕಣ್ಣಿನಿಂದ ನೋಡ್ತಂದ. ಹೌದು ಹೌದು. ಹಿಂಗ ಅಂದವ. ಹೌದು.
ಶಂಕರಾಚಾರ್ಯರ ಕೇಳ್ತಾರ, ಏನ್ ಕೇಳಿದ್ರು? ಕಣ್ಣು ಮುಚ್ಚದ ಬಳಕ ನಿನ್ನ ಕಣ್ಣಾಗ ಬಂಧು ಬಾಂಧವರು ಕಾಣಿಸ್ತಾರ, ಹೌದು. ಸೂರ್ಯನು ಕಾಣಿಸ್ತಾನ, ಚಂದ್ರನು ಕಾಣಿಸ್ತಾನ, ಇಡೀ ಜಗತ್ತೇ ಕಾಣದಂಗ ಆಗತ್ತದ ಕಣ್ಣು ಮುಚ್ಚಿದಾಗ. ಇದು ಎದರ ಬೆಳಕಿಲಿ ನೋಡ್ತೈತಿ ಕೇಳ್ದ. ಹೌದು ಹೌದು ಹೌದು. ಅವಾಗ ಬ್ರೇಕ್ ಹತ್ತದಂಗ ಐತಿ ಇವನಿಗ, ಹೌದು, ಗಾಡಿ ತರಬದಂಗಾಯ್ತು. ತರಬದಂಗ ಆಯ್ತು. ಹೌದು. ಮತ್ತ ನಕ್ಕ ಹೇಳ್ತಾನ. ಹೌದು ಹೌದು. ಹ್ಯಾಂಗ ಹೇಳ್ತಾನ? ಬುದ್ಧಿಯ ಬೆಳಕದಿಂದ ಹೇಳ್ತಂದ. ಹೌದು ಹೌದು ಹೌದು. ನೋಡ್ರಿ, ಹಗಲ ಸೂರ್ಯನ ಬೆಳಕದಿಂದ ನೋಡ್ಲಿಕ್ಕೆ ಬಂದಾದ, ಹೌದು. ರಾತ್ರಿ ಕಾಲದಲ್ಲಿ ಚಂದ್ರನ ಬೆಳಕದಿಂದ ಜಗತ್ತಿ ನೋಡ್ಲಿಕ್ಕೆ ಬಂದಾದ. ಹೌದು. ಇದೆರಡು ಕಣ್ಣಿನಿಂದ ನೋಡ್ಲಿಕ್ಕೆ ಬರ್ತದ. ಕಣ್ಣ ಮುಚ್ಚದ ಬಳಕ ಜಗತ್ಯ ಬುದ್ಧಿಯ ಬೆಳಕದಿಂದ ನೋಡ್ಲಿಕ್ಕೆ ಬಂದ. ಹೌದು 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 ಹೌದು. ಬುದ್ಧಿಯ ಬೆಳಕ ನೋಡ್ಬೇಕಂದ್ರ ಯಾನ ಬೇಕು, ಇದು ಯಾವಾಗ ನೋಡ್ತದತ್ತೇಳಿ ಕೇಳದಾಗ ಮತ್ತ ನಿತ್ತಂಗಾಯ್ತು. ಹೌದು. ಬುದ್ಧಿಯ ಬೆಳಕ ನೋಡಂತ ಮಾಲಕ್ಕನೇ ನಾ ಇದ್ದಂದ. ಹೌದು ಹೌದು. ಇದೇ ಜ್ಞಾನದ ತಿಳ್ತಾನವ. ಹೌದು ಹೌದು. ಏನೋ ಇದೇ ಶರೀರ ನೀ ಅಲ್ಲ, ಹೌದು. ಬುದ್ಧಿ ನೀ ಅಲ್ಲ, ಹೌದು. ಪಂಚ ಜ್ಞಾನೇಂದ್ರಿಯ ನೀ ಅಲ್ಲ, ಪಂಚ ಕರ್ಮೇಂದ್ರಿಯ ನೀ ಅಲ್ಲ, ಮನಸ್ಸು ನೀ ಅಲ್ಲ, ಯಾವ್ದು ನೀ ಅಲ್ಲ. ಇದ್ರ ಒಳಗ ಕುತ್ತಂತ ಏನು ಮಾಲಕನ ಅವನೇ ನೀ ಇದ್ದಿ. ಹೌದು 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 ಹೌದು. ಅದಕ್ಕೆ ಹೇಳೋದಾದ, ಹೊರಗಿನ ಹೊಂಬೆಳಕು, ಒಳಗಿನ ಒಳಬೆಳಕು. ಹೌದಾ? ಹೊರಬೆಳಕು ಒಳಬೆಳಕು. ಹೌದು. ಯೋಗಿನಾದ ಶುದ್ಧ ಮುತ್ಯಾಗ ಕಾಲಂಕಾಲದೊಳಗ ಒಳಗಿನ ಬೆಳಕ ಹೊರಗಿನ ಬೆಳಕ ತೋರಿಸಿದಂತ ಗುರು ಸೋಮಲಿಂಗನ ಖಂಡ ಆಶೀರ್ವಾದ. ಹೌದು ಹೌದು. ಯಾರಿ